ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಓಹೋ ನೆಂದವ್ರ ಮಂದಲ್ಲಿ ಎಂದಂಗೆ ನೆನ್ಸ್ಕೊಂಡಾಗ್ಲೇ ಬಂದ್ಬಿಟ್ಟಿಯಲ್ಲ ಚಂದಪ್ಪ. ಹ್ಞೂ ಕಣವ, ಜಾತ್ರೆನಾಗೆ ಅಂಗಡಿ ಹಾಕಿದ್ದೆ. ನಿಮ್ಮೂರು ಸಿದ್ದೇಗೌಡ ಬಂದು ನಿಮ್ಮ ಮನೆಯಲ್ಲಿ ಮೊಮ್ಮಗಳ ಮದುವೆ ಇದೆ ಅಂತಂದ. ಇದುವರೆಗೂ ನಿಮ್ಮ ಮನೆಯಲ್ಲಿ ಯಾವುದೇ ಮದುವೆ ನಡೀಲಿ ನಾನೇ ಅಲ್ವೇನವ ಸೀರೆ ಕೊಟ್ಟಿದ್ದು. ಈಗಲೂ ಕೊಡೋಣ ಅಂತ ಬಂದೆ, ಇನ್ನೂ ಋಣ ಮುಗ್ದಿಲ್ಲ ಅಂತ ಕಾಣುತ್ತೆ. ಯಾವ ಮರದ ಹಣ್ಣು ಯಾವ ಅಕ್ಕಿ ಕೊಕ್ಕಲ್ಲಿರ್ತದೋ ಯಾರು ಗೊತ್ತು. ಬಾ ಚಂದಪ್ಪ ಕುಂತ್ಕೋ ಬಾ. ಹ್ಞೂನಮ್ಮ. ಒಳ್ಳೆ ಜರಿ ಸೀರೆ ತೋರಿಸ್ಬೇಕು. ಆಯ್ತು ಕಣವ. ಬೆಲೆ ಏಟಾದ್ರೂ ಪರವಾಗಿಲ್ಲ. ಆಯ್ತವ, ನೋಡವ. ಲಚ್ಚಿ, ಲೇ ಲಚ್ಚಿ, ಬಂದೆ ತಾತಮ್ಮ. ಬಾ ಇಲ್ಲಿ. ಎಲ್ಲ ಹೊಸ ಸೀರೆ ಕಣವ. ಏನ್ ತಾತಮ್ಮ? ನಿನ್ ಮದ್ವೆಗೆ ನೀನೇ ನಿನ್ ಸೀರೆ ಆಡ್ಸ್ಕಡೆ. ನಂಗ್ ಒಳಗಡೆ ಸಾನೆ ಕೆಲ್ಸ ಐತೆ ತಾತಮ್ಮ, ಕೆಲ್ಸ ಮುಗಿಸ್ ಬರ್ತೀನಿ ತಾಳು. ಲೇ ಲಚ್ಚಿ, ಸಾಯ ತನಕ ಕೆಲ್ಸ ಇದ್ದೇ ಇರ್ತೈತೆ. ಬಾ ಮೊದ್ಲು ನಿನ್ ಮದ್ವೆ ಸೀರೆ ತಕ. ಚಂದಪ್ಪ, ಬೆಲೆ ಬಾಳೋ ಅಂತ ಸೀರೆನೇ ತೋರಿಸ್ಲಾ? ನನ್ ಬಂಗಾರ ಎಲ್ಲ ಮಾರಿದ್ರು ಸರಿ. ಆಯ್ತು ಕಣವ. ತಾತಮ್ಮ, ಈಟೊಂದ್ ಬೆಲೆ ಬಾಳೋ ಸೀರೆ ನಂಗ್ ಬೇಡ, ಕಮ್ಮಿ ಬೆಲೆ ಸೀರೆನೆ ಸಾಕು. ಚಂದಪ್ಪಣ್ಣ, ಕಡಿಮೆ ಬೆಲೆ ಇರೋ ಸೀರೆನೆ ತೋರ್ಸು. ಅಲ್ಲ ಕಣವ, ಮದುವೆ ಹೆಣ್ಣು ನೀನು, ಗುಂಪಲ್ಲಿ ನೀನೇ ಚಂದಾಗಿ ಕಾಣ್ಬೇಕು. ಎಲ್ರು ಉಡೋ ಸೀರೆ ನುಟ್ರೆ ಏನ್ ಚಂದಾಗಿರುತ್ತೆ. ಬಾ, ಪಸಂದಾಗಿರೋ ಸೀರೆ ತೋರಿಸ್ತೀನಿ, ಬಾ ಕುತ್ಕ. ಸರಿಯಾಗಿ ಹೇಳ್ದೆ ಚಂದಪ್ಪ. ಏಯ್, ಯಾಕ್ಲಾ ಬಂದೆ? ಮೊದಲೆದ್ದಿದ್ದನ್ನೆಲ್ಲ ತಗೊಂಡು ಹೋಗೋ. ಅಜ್ಜಿ, ನಿನ್ ಲಗ್ನಕ್ಕೆ ನಮ್ಮ ಅವ್ವನ ಹಳೆ ಸೀರೆನೆ ಉಟ್ಕ. ಅವೇನ್ ಬಣ್ಣ ಮಾಸೋಗಿಲ್ಲ, ಅವನು ಅಪರೂಪಕ್ಕೆ ಉಡೋದು. ತಾತಮ್ಮ, ನಿನ್ ಬಂಗಾರವ ನೀ ಸತ್ ಮೇಲೆ ತಿದ್ದಿಗಿಟ್ಕೋಬೋದು ಬಿಡು. ಏಯ್, ಗಂಟು ಮೂಟೆ ಕಟ್ಕೊಂಡು ಈಗ ಹೊರಗೆ ಹೋಯ್ತೀಯಾ ಇಲ್ಲ ಕತ್ತಿನ ಪಟ್ಟಿಡ್ ಹೊರ ತಳ್ಳ? ಚಂದು, ನನಗೇನೋ ನಿಮ್ಮ ಮಾವನ ಆಫೀಸಿಗೆ ಬಾ ಅಂತ ಕರೆದಿದ್ದು ಸರಿ ಕಾಣಿಸ್ಲಿಲ್ಲಪ್ಪ. ಚಂದು, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ರಂಜಿತ್ಗೆ ಸ್ವಲ್ಪ ಜವಾಬ್ದಾರಿ ಕಡಿಮೆ, ಯಾವ ಕೆಲಸನೂ ಸೀರಿಯಸ್ ಆಗೇ ತಗೊಳ್ಳೋದಿಲ್ಲ. ರಂಜಿತ್ನ ನಮ್ಮ ಆಫೀಸಲ್ಲಿ ಸೇರಿಸ್ಕೊಳ್ಳೋದ್ರಿಂದ ನಮಗೆ ಒಳ್ಳೇದಾಗೋದಕ್ಕಿಂತ ಜಾಸ್ತಿ ಅನಾಹುತಗಳೇ ಆಗುತ್ತೆ ಅಂತ ನನಗನ್ನಿಸ್ತಾ ಇದೆ. ಅದಕ್ಕೆ ಒಂದು ಕೆಲಸ ಮಾಡೋಣ, ನಮ್ಮ ಕಂಪ್ನಿ ಯಾವ್ದಾದ್ರು ಒಂದು ಬ್ರಾಂಚ್ನ ಬೇಕಾದ್ರೆ ನೋಡ್ಕೊಳ್ಳಿ, ಏನಂತೀಯ? ನೀವಿಬ್ರು ಮಾವನ ಬಗ್ಗೆ ಇಷ್ಟೊಂದು ಟೆನ್ಷನ್ ಯಾಕೆ ಮಾಡ್ಕೊಂಡಿದ್ದೀರಾ? ನನಗೆ ಮಾವನಿಗಿಂತ ಅತ್ತೆ ಬಗ್ಗೆ ಟೆನ್ಷನ್ ಆಗ್ತಿದೆ. ಅತ್ತೆಗೆ ಏನು ಬೇಕೋ ಅದನ್ನ ನಾನು ಮಾಡಿದ್ದೀನಿ. ಅತ್ತೆ ಸಂತೋಷವಾಗಿರ್ಬೇಕಷ್ಟೆ. ಅಜ್ಜಿ, ಮಾತ್ರೆ ತಗೊಂಡ? ಅಯ್ಯೋ, ಮರ್ತೇ ಬಿಟ್ಟೆ, ಇವಾಗ ತಗೊಳ್ತೀನಿ. ಫಸ್ಟ್ ಹೋಗಿ ಕೆಲಸ ಮಾಡಿ. ಬರ್ತೀನಿ. ಅಮ್ಮ, ಚಂದು ಹತ್ರ ಏನ್ ವಿಷಯ ಮಾತಾಡು ಅಂತ ಹೇಳ್ದೆ, ನೀನ್ ಏನ್ ಮಾತಾಡ್ದೆ? ಕೇಳಿದ್ರಾಯ್ತು ಬಿಡೆ, ನಿನಗೆ ಗೊತ್ತಲ್ವಾ ಚಂದನ್ ಯಾವುದೇ ಕಾರಣಕ್ಕೂ ನನ್ನ ಮಾತನ್ನ ತೆಗ್ದಾಕಲ್ಲ ಅಂತ. ಆದಷ್ಟು ಬೇಗ ಈ ವಿಷಯನ ಚಂದನ್ಗೆ ಹೇಳಮ್ಮ. ಗೊಂಬೆ ಈ ಮನೆಗೆ ಸೊಸೆಯಾಗಿ ಬಂದ್ಬಿಟ್ರೆ ಎಲ್ಲ ಕಷ್ಟ ತಂತಾನಾಗೆ ತೀರ್ ಹೋಗುತ್ತೆ. ಚಂದು ಹತ್ರ ಈ ವಿಷಯನ ನಿನಗೆ ಹೇಳಕ್ಕಾಗ್ಲಿಲ್ಲ ಅಂದ್ರೆ ಹೇಳು, ನಾನೇ ಮಾತಾಡ್ತೀನಿ. ಕುಮುದ, ಆದ್ರಗಾರನಿಗೆ ಬುದ್ಧಿ ಮಟ್ಟ ಅಂತ ಕೇಳಿಲ್ವಾ? ಇದೆಲ್ಲ ತುಂಬ ಸೂಕ್ಷ್ಮದ ವಿಷಯ. ಏನೇ ಮಾಡಿದ್ರೂ ಸಮಾಧಾನದಿಂದ ಮಾಡಬೇಕು. ಯಾರಿಗೆ ಯಾವಾಗ ಹೇಗೆ ಹೇಳಬೇಕು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಿದೆ. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಗೊಂಬೆನ ತಮ್ಮನೆ ಸೊಸೆ ಮಾಡ್ಕೋಬೇಕು ಅಂತ ತುಂಬ ಜನ ಕಲ್ಪನಾ ಅಕ್ಕನ ಕೇಳ್ತಾ ಇದ್ದಾರಂತೆ. ಇಂಥ ಟೈಮಲ್ಲಿ ನಾವು ಸುಮ್ಮನೆ ಕೂತ್ಕೊಂಡ್ರೆ ಗೊಂಬೆ ನಮ್ಮನೆ ಸೊಸೆ ಆಗೋದು ತಪ್ಪು ಹೋಗುತ್ತಮ್ಮ. ಹಾಗೇನು ಆಗಲ್ಲ ಕಣೆ. ನನ್ನ ಮಗಳು ಮಾತು ಕೇಳಿದ್ದಾಳೆ, ನಾನು ಕೊಟ್ಟಿದ್ದೀನಿ. ಯಾರೇನೇ ಮಾಡಿದ್ರು ನನ್ನ ಮೊಮ್ಮಗಳು ಈ ಮನೆ ಸೊಸೆ ಆಗೋದನ್ನ ತಪ್ಸಕ್ ಯಾರಿಂದನೂ ಆಗಲ್ಲ. ಹೌದು, ಯಾರೂ ತಪ್ಸಕ್ಕಾಗಲ್ಲ. ಚಂದನ್ ಮದುವೆ ಗೊಂಬೆ ಜೊತೆನೆ ಅಂತ ವಿಧಿ ನಿರ್ಣಯ ಆಗಿದ್ರೆ ಅದನ್ನು ಯಾರೂ ತಪ್ಸಕ್ಕಾಗಲ್ಲ.
ಆದರೆ ಚಂದನ್ ಮದುವೆ ಗೊಂಬೆ ಜೊತೆ ಅಲ್ಲದೆ ಬೇರೆಯವ್ರ ಜೊತೆ ಕಾಲ ನಿರ್ಣಯ ಆಗಿದ್ರೆ ಅದನ್ನೂ ಯಾರೂ ತಪ್ಸಕ್ಕಾಗಲ್ಲ. ಮನುಷ್ಯ ಕನಸು ಕಟ್ಟಬಹುದು ಅಷ್ಟೇ. ಇರೋಳೊಬ್ಳು ತಂಗಿ, ಅಣ್ಣ ಆದ್ ನೀನೆ ಮದ್ವೆ ದಿನ ಮದ್ವೆ ಹೆಣ್ಗೆ ಹಳೆ ಸೀರೆ ಉಟ್ಕೊಳಕ್ ಹೇಳ್ತಾ ಇದ್ದೀಯಲ್ಲ, ಶಿವ ಮೆಚ್ಚ ಮಾತಾ ಇದು. ಹಂಗನ್ನೋದಕ್ಕೆ ನಿನಗ್ ಮನಸ್ಸಾದ್ರೆ ಹೆಂಗ್ ಬಂತು ಅಂತೀನಿ. ಬಸ್ಸು, ಈ ಜನ್ದಾಗ ನಿನಗೆ ಬುದ್ಧಿ ಬರಕಿಲ್ಲ ಕಣ್ಣ. ಮಾಡಿದ್ರೆ ಕೊಲೆ ಸುಳ್ಗಿ ಅಂತೆಲ್ಲ ಏನಾಗದೆ ನಿನಗೆ? ಕಾಲ ಒಂದಿತ್ತು, ಕಾಸಿದ್ರೆ ಕೊಲೆ ಮಾಡಿ ಗೆಲ್ಲಬಹುದಾಗಿತ್ತು. ಆದ್ರೆ ಈಗಿನ ಕಾಲ ಹಂಗಲ್ಲ ಕಣ್ಣ. ಕೋಟ್ಯಾಧಿಪತಿ ಎದ್ರು ಕೊಲೆ ಮಾಡಿದ್ರೆ ಕೊನೆ ನೇಡೆ ಗತಿ. ಈ ಕಾಲದಾಗ ಬದುಕಕ್ಕೆ ಹಣ ಬೇಡ, ಬುದ್ಧಿ ಬೇಕು. ಅದೇ ನಿಂತವ ಇಲ್ವಲ್ಲ. ನಾನ್ ಯಾವ ಗಂಟೆಗೆ ಹೋಗ್ತಾಳೆ ಚಚ್ಕಳ್ಳಿ ಹೇಳು. ಅವ್ವ, ನನಗೆ ಗೊತ್ತಿಲ್ಲ ಅಂದ್ರೆ ಏನಾಯ್ತು? ಏನ್ ಮಾಡ್ಬೇಕು ಅಂತ ನಿಂಗ್ ಗೊತ್ತಾಯ್ತಲ್ಲ. ನೀನ್ ಹೇಳವ, ಹಿಂಗ್ ಮಾಡು ಅನ್ನು, ಹಂಗ್ ಮಾಡ್ತೀನಿ, ಬೇಡ ಅನ್ನು ಮಾಡಕ್ಕಿಲ್ಲ. ಈಗ ಏನ್ ಮಾಡ್ಬೇಕು ಹೇಳವ? ಬಸ್ವಾ, ಬಸ್ವಾ, ನೀನು ನಾನು ನಿಮ್ಮ ಮಾವ ಅನ್ಕೊಂಡಿರೋ ವಿಷಯ ಅವಳಿಗೆ ಏನಾರ ಗೊತ್ತಾಗದ ತಿಳ್ಕ. ಗೊತ್ತಾಗದೆ ಅಂದ್ರೆ ಅವಳ ಬಾಯಿನ ಮುಚ್ಚು. ಅವಳು ಏನೇ ಕೇಳಿದ್ರು ಕೊಡ್ತೀನಿ ಕೊಡಿಸ್ತೀನಿ ಅನ್ನು. ಅದಕ್ಕೂ ಮೊದಲು ನಾವ್ ಅನ್ಕೊಂಡಿರೋ ವಿಷಯ ಅವಳಿಗೆ ಗೊತ್ತಾಗದ ತಿಳ್ಕ. ಅರ್ಥ ಆಯ್ತೇನ್ಲ? ಅವ್ವ, ಅವಳು ಏನಾದ್ರೂ ಬಾಯಿ ಬಿಡ್ತೀನಿ ಅಂದ್ರೆ ಅವಳ ನಾಲ್ಗೆನ ಕತ್ತರಿಸಿ ನಾಯಿಗಾಗ್ತೀನಿ. ಮತ್ತದೇ ಮಾತಾಡ್ತೀಯಲ್ಲ ಮುಟ್ಟಾಳ. ಅಪಾಯದ ಜಾಗ ಬಿಟ್ಟು ಉಪಾಯದ ಕಡೆ ಬಾರ್ಲಾ. ನಿನ್ ಹೆಂಗಲ್ಲ ಹೇಳೋದು ನನಗೆ ಅರ್ಥ ಆಗ್ತಿಲ್ಲ ಬಿಡು. ಯಾಕೋ ಸಾಯಕ್ ಬೇರೆ ಗಾಡಿ ಸಿಗ್ಲಿಲ್ವಾ? ನನ್ನ ಕಾರೇ ಬೇಕಾಗಿತ್ತಾ? ನಮ್ಮ ಕಾರೇ ಕಣ್ಣೆದ್ರಿಗೆ ಇರ್ಬೇಕಾದ್ರೆ ಬೇರೆಯವ್ರ ಕಾರು ಹುಡ್ಕೊಂಡೋಗಿ ಯಾಕೆ ಸಾಯ್ಬೇಕು ಹೇಳು? ಅದು ಸರಿ ಬಿಡು. ಯಾಕೋ ರಾಮ ಇದ್ದಕ್ಕಿದ್ದಂಗೆ ಸುಮ್ಮನಾಗ್ಬಿಟ್ಟೆ? ಚಂದು, ಆ ಹುಡುಗಿ ಯಾರು? ಹುಡುಗಿನ? ಯಾವ ಹುಡುಗಿ? ಚಂದು, ನೀನು ಚಡ್ಡಿ ಹಾಕೋತಿದ್ದಲ್ಲ, ಅವತ್ತಿಂದನೂ ನಾನು ನಿನ್ನ ನೋಡ್ತಾ ಇದ್ದೀನಿ. ನೀನಾಗಿ ನೀನೇ ಹೇಳಿದ್ರೆ ಈ ವಿಷಯ ಮನೆಗಂಟ ಮುಟ್ಟಲ್ಲ. ಅದ್ರ ಮೇಲೆ ನಿನ್ನ ಇಷ್ಟನಪ್ಪ. ಚಂದು, ನಾನು ನಿಮ್ಮ ಮನೆ ಕೆಲಸದವನು. ಆದರೆ ನೀನಾಗಲಿ ಅಮ್ಮ ಆಗಲಿ ಯಾವತ್ತೂ ನನ್ನ ಕೆಲಸದವನಾಗಿ ನೋಡಿಲ್ಲ. ಸ್ನೇಹಿತ ಅಂತಾನೆ ಅನ್ಕೊಂಡಿದ್ಯಾ, ನಾನು ನಿನ್ನ ಸ್ನೇಹಿತ ಅಂತಾನೆ ಅನ್ಕೊಂಡಿದ್ದೀನಿ. ನಿನಗಿಷ್ಟ ಇದ್ದರೆ ಆ ಹುಡುಗಿ ಬಗ್ಗೆ ಹೇಳು, ಇಲ್ಲಾಂದ್ರೆ ಬೇಡ ಬಿಡು. ನೀನು ಯಾವ ಹುಡುಗಿನ ನೋಡ್ದೋ ಆ ಹುಡುಗಿ ನನ್ನ ಗರ್ಲ್ ಫ್ರೆಂಡ್. ನನ್ನ ಮದುವೆ ಅಂತ ಆದ್ರೆ ಅದು ಆ ಹುಡುಗಿನೇ. ಮೂರು ವರ್ಷದಿಂದ ಪರಿಚಯ ಆಯ್ತು, 2 ವರ್ಷದಿಂದ ಪ್ರೀತಿಸ್ತಾ ಇದ್ದೀವಿ. ಯಾರ ಹುಡುಗಿ? ನೀನು ಆ ಹುಡುಗಿನ ಮದುವೆ ಆಗ್ತೀನಿ ಅಂದರೆ ನಿಮ್ಮ ಮನೇಲಿ ಒಪ್ಕೋಬೇಕಲ್ಲ? ಅದೆಲ್ಲ ಏನಾಗುತ್ತೋ ನನಗೆ ಗೊತ್ತಿಲ್ಲ ರಾಮ್. ಶ್ರುತಿ ತುಂಬ ಒಳ್ಳೆ ಹುಡುಗಿ, ಅವಳನ್ನೇ ನನ್ನ ಬಾಳ್ ಸಂಗತಿ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇವನೇನು ಹೀಗೆ ಹೇಳ್ತಿದ್ದಾನೆ? ಅಲ್ಲಿ ನೋಡಿದ್ರೆ ಅಜ್ಜಿ ಕಲ್ಪನಾ ಆಂಟಿ ಜೊತೆ ಅವಳ ಮಗಳಿಗೆ ಚಂದನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಇವನು ನೋಡಿದ್ರೆ ಇದೇನೋ ಹೊಸ ಪ್ರೇಮ ಕಥೆ ಹೇಳ್ತಾ ಇದ್ದಾನೆ. ಇವನ್ಗೆ ಹೇಗಪ್ಪ ಹೇಳೋದು? ಏನು ಯೋಚನೆ ಮಾಡ್ತಿದ್ಯಾರಮ್ಮ?
ಅಲ್ಲ ಕಣ ರಾಮ, ಆ ಚಿಕ್ಕ ಹುಡುಗನ್ ಹೇಗೆ ಹೊಡಿತಾ ಇದ್ದಾರೆ ನೋಡು. ಅವ್ರಿಗೆ ಮನ್ಸಾದ್ರೂ ಹೇಗೆ ಬರುತ್ತಾ? ಹೇಳೆ, ಏನ್ ಕೇಳಿಸ್ಕೊಂಡೆ? ನಾನೇನು ಕೇಳಿಸ್ಕೊಂಡಿಲ್ಲ. ನೀವು ನಿಮ್ಮಮ್ಮ ತಾನೇ ಮಾತಾಡ್ತಾ ಇದ್ದಿದ್ದು. ನೀವ್ ಹೇಳಿ. ಇದು ನನ್ನ ಮನೆ, ನನ್ನ ಇಷ್ಟ, ನಮ್ಮ ಅವ್ವನ ಇಷ್ಟ. ನಾವೇನಾದ್ರೂ ಮಾತಾಡ್ಕೋಬೈದು, ಅದನ್ನ ಕಟ್ಕೊಂಡು ನೀನೇನು ಮಾಡಕ್ಕಾಗಿಲ್ಲ. ಕಂಡ್ರು ಕಾಣ್ದಂಗಿದ್ರೆ ನಿಂಗೂ ಒಳ್ಳೇದು, ನನ್ಗೂ ಒಳ್ಳೇದು. ಗೊತ್ತಾಯ್ತಾ? ನನ್ಗೇನು ಕೇಳಿಸ್ಕೊಂಡಿಲ್ಲ. ನಮ್ಮ ಮನೆ ದೇವ್ರ ಮೇಲೆ ಆಣೆ, ನನ್ಗೇನು ಗೊತ್ತಿಲ್ಲ. ನಿಮ್ ಮನೆ ನಿಮ್ಮಿಷ್ಟ, ನೀವ್ ಏನ್ ಬೇಕಾದ್ರೂ ಮಾಡಿ, ಅದಕ್ಕೂ ನನ್ಗೂ ಸಂಬಂಧ ಇಲ್ಲ. ಬಿಡ್ರಿ, ನಂಗೆ ಉಸಿರಾಡಕ್ ಆಗ್ತಿಲ್ಲ, ಬಿಡ್ರಿ. ಜ್ಞಾಪನ ಇರ್ಲಿ, ಉಸಿರು ಬಿಟ್ರೆ ಉಸಿರಾಡಕ್ಕೆ ಇಲ್ದಂಗ್ ಮಾಡ್ಬಿಡ್ತೀನಿ. ಈ ಮನೇಲಿ ಇರ್ಬೇಕು ಅಂದ್ರೆ ನಾನ್ ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರ್ಬೇಕು, ಇಲ್ಲ ಅಂದ್ರೆ ಸಾಯೋದೆ ಗತಿ. ಅಂದ್ರೆ ನಂಗೆ ಗೊತ್ತಿಲ್ದಂಗೆ ಈ ಮನೇಲಿ ಏನೋ ಆಗ್ತಿದೆ. ನಂಗೆ ಗೊತ್ತು ಈ ಮನೇಲಿ ಏನೋ ಆಗ್ಬಾರ್ದೆ ಆಗ್ತಾ ಇರೋದು ಅಂತ. ಇಲ್ದೇ ಇದ್ರೆ ಇವ್ರು ಯಾಕೆ ಹಿಂಗ್ ಮಾಡ್ತಾ ಇದ್ರು? ಹೊಗೆ ಇದ್ದೇ ಇದೆ, ಬೆಂಕಿ ಇಲ್ಲ ಅಂದ್ರೆ ಯಾರು ನಂಬ್ತಾರೆ? ಯಾಕ್ರಿ ಪಾಪ ಚಿಕ್ಕ ಹುಡುಗ ಹೊಡಿತಾ ಇದೀರಾ? ಸ್ವಲ್ಪ ಮಾನವೀಯತೆ ಬೇಡವಾ? ಸರ್ ಇವ್ನ ಏನ್ ಮಾಡಿದೆ ಗೊತ್ತಾ ಸರ್? ಗೊತ್ತಾದ್ರೆ ನೀವೇ 4 ಏಟು ಹೊಡಿತೀರಾ. ಅಂತದೇನ್ರಿ ಮಾಡ್ದ? ಹೊಟ್ಟೆಂಬ ಊಟ ಮಾಡಿ ದುಡ್ಡು ಕೊಡದೆ ಹೋಗ್ತಾ ಇದ್ದಾನೆ. ಎಷ್ಟ್ರಿ ಅವ್ನು ತಿಂದಿದ್ ಬಿಲ್ಲು? 18 ರೂಪಾಯಿ. ಚಿಲ್ಲರೆ ಏನ್ ಕೊಟ್ಬೇಡಿ. ಈ ತರ 4 ಜನ ಹೊಟ್ಟೆ ಹಸ್ದವ್ರು ಬಂದ್ರೆ ಅವ್ರಿಗೆ ಊಟ ಕೊಟ್ಟು ಕಳ್ಸಿ. ಏನೋ ಪುಟ್ಟ ನಿನ್ನ ಹೆಸರು? ಪುಟ್ರಾಜು ಅಂತ ಅಣ್ಣ. ಎಲ್ಲಿ ಮನೆ? ದೊಡ್ಡರ್ಸಿಕೆರೆ, ಮಂಡ್ಯ ತವ ಅಣ್ಣ. ಮತ್ತೆ ಇಲ್ಲೇನ್ ಮಾಡ್ತಿದ್ಯಾ? ಕೆಲಸ ಹುಡ್ಕೊಂಬಂದೆ, ಯಾರು ಕೆಲಸ ಕೊಡ್ಲಿಲ್ಲ ಅಣ್ಣ. ಊರಲ್ಲಿ ನಮ್ಮ ಅವ್ವಂಗ್ ಮೈಗೆ ಹುಷಾರಿಲ್ಲ, ಔಷಧಿ ತಗೊಳಕ್ಕೂ ಕಾಸಿಲ್ಲ ಅಣ್ಣ. ಊಟ ಮಾಡಿ 2 ದಿನ ಆಯ್ತು, ಹೊಟ್ಟೆ ಹಸಿವು ತಡಿಯಕ್ಕಾಗ್ಲಿಲ್ಲ ಅಣ್ಣ. ಅದಕ್ಕೆ ಆ ಹೋಟ್ಲಲ್ಲಿ ಊಟ ತಿಂದೆ. ತಗೋ ಇದು. ಮೊದ್ಲು ಊರ್ಗೋಗು, ನಿಮ್ಮಮ್ಮಂಗೆ ಔಷಧಿ ತಕೊಡು, ಆಯ್ತಾ? ಡೈರೆಕ್ಟ್ ಆಗಿ ಬಸ್ ಹತ್ಕೊಂಡು ಊರಿಗೆ ಹೋಗ್ಬೇಕು. ಕೊಡು. ಬರ್ತೀನಿ ಅಣ್ಣ. ದುಡ್ಡು ಜಾಬಲ್ಲಿ ಇಟ್ಕೊಂಡು ಹೋಗೋ. ಚಂದನ್, ನಿನ್ನ ನೋಡಿದ್ರೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ ಕಣ. ಯಾರು ಶನಿ ದೃಷ್ಟಿನೋ ಅದು ಮೊಮ್ಮಗಳ ಮೇಲೆ ಬೀಳದೇ ಇರ್ಲಿನಪ್ಪ.